ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರೆಸ್ಟ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರೋಂಥ ಟಾಪಿಕ್ ಬಂದು PM ವಿಶ್ವಕರ್ಮ ಯೋಜನೆ. ಈ ಯೋಜನೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ತಗೋಣ. ಸೊ ಮೊದಲಿಗೆ ಕಾಂಟೆಕ್ಸ್ಟ್ ಅನ್ನು ನೋಡೋದಾದ್ರೆ, ಇತ್ತೀಚೆಗೆ ಈ ಒಂದು PM ವಿಶ್ವಕರ್ಮ ಯೋಜನೆ 2 ವರ್ಷಗಳನ್ನು ಪೂರೈಸಿದೆ. ಅಂದ್ರೆ ಇದು ಸೆಪ್ಟೆಂಬರ್ 17, 2023 ನಲ್ಲಿ ಉದ್ಘಾಟನೆಯನ್ನ ಮಾಡಲಾಗಿತ್ತು. ಅಂದ್ರೆ ಸೆಪ್ಟೆಂಬರ್ 17, 2023ರಲ್ಲಿ ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಗಳು ಈ ಒಂದು ಯೋಜನೆಯನ್ನ ವಿಶ್ವಕರ್ಮ ಯೋಜನೆ ಅಂತಾನೆ ಯೂಶಲಿ ಇನಾಗ್ರೇಟ್ ಅನ್ನ ಮಾಡಿದ್ರು. ಈ ಒಂದು ಯೋಜನೆ ಬರೋಬ್ಬರಿ 13,000 ರೂಪಾಯಿ ಕೋಟಿಗಳಷ್ಟು ಬಂಡವಾಳವನ್ನು ಕೂಡ ಈ ಇದರಲ್ಲಿ ಮಾಡಿದ್ರು. ಸೊ ಈ 2 ವರ್ಷಗಳಲ್ಲಿ ಮೋರ್ ದೆನ್ 30 ಲಕ್ಷಕ್ಕೂ ಹೆಚ್ಚು ಕರಕುಶಲ ಉದ್ಯಮಿಗಳಿದ್ದಾರೆ ಅಥವಾ ಕರಕುಶಲಗಾರರು ಏನಿದ್ದಾರೆ ಅವರು ಈ ಒಂದು ವಿಶ್ವಕರ್ಮ ಯೋಜನೆಯಲ್ಲಿ ರಿಜಿಸ್ಟರ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಆ ಮೂಲಕ PM ವಿಶ್ವಕರ್ಮ ಯೋಜನೆ ಅನ್ನುವಂಥದ್ದು ಒಂದು ಸಕ್ಸಸ್ಫುಲ್ ಯೋಜನೆ ಅಂತ ಕೂಡ ಕನ್ಸಿಡರ್ ಮಾಡ್ತೀವಿ. ಸೊ ಇದಿಷ್ಟು ಈ ಒಂದು ಸುದ್ದಿನಲ್ಲಿ ಇತ್ತಿದೆ. ಅಂದ್ರೆ ಈ ಒಂದು PM ವಿಶ್ವಕರ್ಮ ಯೋಜನೆ 2 ವರ್ಷಗಳನ್ನು ಪೂರೈಸಿದೆ. ಸೊ ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ನೋಡೋದಾದ್ರೆ, ಈ PM ವಿಶ್ವಕರ್ಮ ಯೋಜನೆ ಅನ್ನುವಂಥದ್ದು ಸೆಪ್ಟೆಂಬರ್ 17, 2023ರಂದು ಉದ್ಘಾಟನೆಯನ್ನ ಮಾಡಲಾಯಿತು. ಸೊ ಅದು ನಿಮಗೆ ಗೊತ್ತಿರಲಿ. ಇದೊಂದು ಕೇಂದ್ರ ವಲಯದ ಯೋಜನೆ ಆಗಿರುತ್ತೆ. ಅಂದ್ರೆ ಯೂಶಲಿ 100% ಅಷ್ಟು ಫಂಡ್ ಅನ್ನ ಕೇಂದ್ರ ಸರ್ಕಾರವೇ ಇದಕ್ಕೆ ಫಂಡ್ ಅನ್ನ ಮಾಡುವಂಥದ್ದು. 100% ಅಷ್ಟು ಫಂಡ್ ಅನ್ನ ಕೇಂದ್ರ ಸರ್ಕಾರವೇ ಮಾಡುತ್ತೆ. ಅಂಡ್ ನೋಡಲ್ ಸಚಿವಾಲಯ ಯಾವುದಂತ ಬಂದಾಗ MSME ಸಚಿವಾಲಯ ಅಂತ ಕರಿತೀವಿ, ಅಥವಾ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಏನಿದೆ, MSME ಏನಿದೆ, ಸೊ ಈ ಒಂದು ಸಚಿವಾಲಯ ಯೂಶಲಿ ಇದನ್ನ ನೋಡಲ್ ಏಜೆನ್ಸಿ ಆಗಿ ಅಥವಾ ನೋಡಲ್ ಸಚಿವಾಲಯವಾಗಿ ಕೆಲಸವನ್ನ ಮಾಡ್ತವೆ. ಬಟ್ ಇದನ್ನ ಇಂಪ್ಲಿಮೆಂಟ್ ಮಾಡುವಂಥದ್ದು 3 ಸಚಿವಾಲಯಗಳು ಇಂಪ್ಲಿಮೆಂಟ್ ಮಾಡ್ತವೆ. ಅದು MSME ಅಂದ್ರೆ ಸೂಕ್ಷ್ಮ ಮತ್ತು ಸಣ್ಣ ಮಧ್ಯಮ ಉದ್ಯಮಗಳ ಸಚಿವಾಲಯ, ಅದರ ಜೊತೆಗೆ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ, ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಎಂಟರ್ಪ್ರಿನರ್ಶಿಪ್ ಸಚಿವಾಲಯ ಏನಿದೆ ಅದು, ಅದ್ರ ಜೊತೆಗೆ ಫಿನಾನ್ಸ್ ಮಿನಿಸ್ಟ್ರಿ ಅದು ಹಣಕಾಸು ಸಚಿವಾಲಯವು ಕೂಡ ಈ 3 ಸಚಿವಾಲಯಗಳು ಸೇರಿಕೊಂಡು ಜಂಟಿಯಾಗಿ ಈ ಒಂದು PM ವಿಶ್ವಕರ್ಮ ಯೋಜನೆಯನ್ನ ಜಾರಿಗೊಳಿಸ್ತವೆ ಅನ್ನೋದು ಗೊತ್ತಿರಲಿ. ಅಂಡ್ ಅವಧಿ ಟೈಮ್ ಲೈನ್ ಅಂತ ಬಂದಾಗ 2023ರಿಂದ 23-24ರಿಂದ ನಿಮಗೆ 2027-28ರ ಸಾಲಿನವರೆಗೂ ಕೂಡ ಈ ಒಂದು ಸ್ಕೀಮು ಕಾಲಾವಧಿಯನ್ನು ಕಾರ್ಯಪ್ರವೃತ್ತವಾಗಿರುತ್ತೆ ಅನ್ನುವಂಥದ್ದು ಟೈಮ್ ಲೈನ್ ಅನ್ನುವಂಥದ್ದು ನಿಮಗೆ ಇದು ಇರಬೇಕು. ಈ ಒಂದು ಇದರಲ್ಲಿ ಕಮ್ಮಾರರಾಗಿರ್ಬೋದು, ಚಿನ್ನದ ಕೆಲಸ ಆಗಿರ್ಬೋದು, ಕುಂಬಾರಿಕೆ ಆಗಿರ್ಬೋದು, ಬರೋಬ್ಬರಿ 18 ಕರಕುಶಲ ಉದ್ಯಮಿಗಳಿಗೇನಿದ್ದಾರೆ ಅವರನ್ನ ಟ್ರೈನ್ ಮಾಡುವಂತಹ, ಅವರಿಗೆ ಒಂದಷ್ಟು ಫಿನಾನ್ಷಿಯಲಿ ಅಸಿಸ್ಟೆನ್ಸ್ ಅನ್ನು ಕೊಡುವಂತಹ, ಅವರ ಸ್ಕಿಲ್ ಅನ್ನು ಅಪ್ಗ್ರೇಡ್ ಮಾಡುವಂತಹ ಒಂದು ಸ್ಕೀಮೇ ಈ ಒಂದು PM ಅಥವಾ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅನ್ನುವಂಥದ್ದು. ಈ PM ವಿಶ್ವಕರ್ಮ ಯೋಜನೆಯಲ್ಲಿ ಯಾವೆಲ್ಲ ಟ್ರೇಡರ್ಸ್ ಅಥವಾ ಯಾವೆಲ್ಲ ಇದ್ದಾರೆ ಅಂತ ಬಂದಾಗ 18 ಟ್ರೆಡಿಷನಲ್ ಕ್ರಾಫ್ಟ್ ಅಂತ ಕರಿತೀವಿ, 18 ಸಾಂಸ್ಕೃತಿಕ ಕರಕುಶಲ ಉದ್ಯಮಗಳೇನಿದಾವೆ ಅವರು ಇವನ್ನ ಒಳಗೊಂಡಿರುವಂಥದ್ದು. ಇವರು ಈ ಒಂದು PM ವಿಶ್ವಕರ್ಮ ಯೋಜನೆಯಲ್ಲಿ ರಿಜಿಸ್ಟರ್ ಅನ್ನ ಮಾಡ್ಕೋಬೇಕಾಗತ್ತೆ. ಆ ಮೂಲಕ ಅವ್ರಿಗೊಂದು ಸರ್ಟಿಫಿಕೇಟ್ ಮತ್ತೆ ID ಕಾರ್ಡ್ ಅನ್ನ ಕೊಡ್ಲಾಗತ್ತೆ. ಸೊ ID ಕಾರ್ಡ್ ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ಲಾಗತ್ತೆ. ಸೊ ಈ ಒಂದು ಟ್ರೆಡಿಷನ್ಸ್ ಅಲ್ಲಿ ಬಂದಾಗ ನಿಮಗೆ ಬ್ಯಾಸ್ಕೆಟ್ ಮೇಕಿಂಗ್ ಆಗಿರ್ಬೋದು, ಫುಟ್ವೇರ್ಸ್ ಮೇಕರ್ಸ್ ಆಗಿರ್ಬೋದು, ಅಥವಾ ಟ್ರೆಡಿಷನಲ್ ಟ್ರೈಲರ್ಸ್ ಆಗಿರ್ಬೋದು, ಗೋಲ್ಡ್ ಸ್ಮಿತ್ ಆಗಿರ್ಬೋದು, ಪಾಟರ್ ಆಗಿರ್ಬೋದು, ಸ್ಕಲ್ಪ್ಚರ್ ಆಗಿರ್ಬೋದು, ಸ್ಟೋನ್ ಕಾರ್ವರ್ ಆಗಿರ್ಬೋದು, ಇವೆಲ್ಲ ಕರಕುಶಲ ಕೂಡ ಇದರಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈ ಯೋಜನೆಯ ಫಲಾನುಭವಿಗಳು ಯಾರ್ಯಾರು ಅಂತ ಬಂದಾಗ ಅಸಂಘಟಿತ ವಲಯ, ಮುಖ್ಯವಾಗಿ ಅಸಂಘಟಿತ ವಲಯದಲ್ಲಿ ಇಟ್ಸ್ ನಾಟ್ ಫಾರ್ಮಲ್ ಸೆಕ್ಟರ್, ಇಟ್ಸ್ ಎ ಇನ್ಫಾರ್ಮಲ್ ಸೆಕ್ಟರ್. ಅಂದ್ರೆ ಅಸಂಘಟಿತ ವಲಯದಲ್ಲಿ ಯಾರೆಲ್ಲ ಕೆಲಸವನ್ನ ಮಾಡ್ತಿದ್ದಾರೆ ಅಥವಾ ಸಾಂಪ್ರದಾಯಿಕವಾದಂತಹ ಒಂದು ಕುಟುಂಬ ವ್ಯಾಪಾರದಲ್ಲಿ, ಕುಟುಂಬ ಉದ್ಯೋಗಗಳಲ್ಲಿ ಯಾರೆಲ್ಲ ತೊಡಗಿಸ್ಕೊಂಡಿದ್ದಾರೆ, ಕುಶಲಕರ್ಮಿಗಳು ಏನಿದ್ದಾರೆ ಅಂತವರನ್ನ ಈ ಒಂದು ಯೋಜನೆಯ ಫಲಾನುಭವಿಗಳಾಗಿರ್ತಾರೆ, ಬೆನಿಫಿಷಿಯರ್ಸ್ ಆಗಿರ್ತಾರೆ. 18 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರ್ಬೇಕು. ಈ ಯೋಜನೆ ಫಲಾನುಭವಿಗಳಾಗಿರ್ಬೇಕು ಅಂತ ಬಂದ್ರೆ 18 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರ್ಬೇಕು. ಅಂಡ್ ಈ ಒಂದು ಸ್ಕೀಮ್ ಒಂದು ಫಿನಾನ್ಷಿಯಲ್ ಅಸಿಸ್ಟೆಂಟ್ ಪಡೆಯೋದಕ್ಕೆ ಕುಟುಂಬದಿಂದ ಒಬ್ಬರಿಗೆ ಮಾತ್ರನೇ ಅರ್ಹರಾಗಿರ್ತಾರೆ. ಅಂದ್ರೆ ಇದಕ್ಕೆ ಮುಂಚೆ ಯಾವುದೇ ರೀತಿಯಾದಂತಹ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಆಗಿರ್ಬೋದು, ಪ್ರಧಾನಮಂತ್ರಿ ಸ್ವಾನಿಧಿ ಯೋಜನೆ ಆಗಿರ್ಬೋದು, ಇದರಲ್ಲಿ ಯೋಜನೆಯನ್ನ ಪಡ್ಕೊಂಡಿರಬಾರ್ದು. ಈ ಯೋಜನೆಗಳನ್ನ ಪಡ್ಕೊಳ್ಳದಲ್ಲೇ ಇರುವಂತಹ ಯಾರಾದ್ರೂ ಕರಕುಶಲ ಕರ್ಮಿಗಳಿದ್ರೆ ಅವರು ಈ ಯೋಜನೆಯ ಒಂದು ಪ್ರಯೋಜನವನ್ನ ಪಡ್ಕೋಬಹುದು. ಪ್ರತಿ ಕುಟುಂಬಕ್ಕೆ ಒಬ್ಬ ಸದಸ್ಯ ಮಾತ್ರ ಈ ಯೋಜನೆ ಒಂದು ಪ್ರಯೋಜನಗಳಿಗೆ ಅಥವಾ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅರ್ಹರಾಗಿರ್ತಾರೆ. ಸರ್ಕಾರಿ ನೌಕರರಾಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಅಥವಾ ಅವರ ನಿಕಟ ಕುಟುಂಬ ಸದಸ್ಯರು ಏನಿರ್ತಾರೆ, ಗಂಡ ಹೆಂಡತಿ ಮಕ್ಕಳು ಪೇರೆಂಟ್ಸ್ ಏನೇ ಇದ್ರು ಕೂಡ ಅಂಥವ್ರಿದ್ದಾಗ ಅವರು ಈ ಸ್ಕೀಮ್ ಅಂಡರ್ ಅಲ್ಲಿ ಅಥವಾ ಬೆನಿಫಿಟ್ಸ್ ಅನ್ನ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋದು ಗೊತ್ತಿರಲಿ.
ಈ ಯೋಜನೆಯ ವಿಶಿಷ್ಟತೆಗಳೇನೇನು ಅಥವಾ ವೈಶಿಷ್ಟ್ಯಗಳೇನೇನು ಅಂತ ಮುಖ್ಯವಾಗಿ ನೋಡ್ತಾ ಬಂದಾಗ ಅಧಿಕೃತವಾಗಿ ಗುರುತಿಸುವಿಕೆಯನ್ನು ಮಾಡುವಂಥದ್ದು. ಅಂದರೆ ದಾಖಲಾದಂತಹ ಏನು ಕುಶಲಕರ್ಮಿಗಳೇನಿದ್ದಾರೆ ಅವರಿಗೆ PM ವಿಶ್ವಕರ್ಮ ಪ್ರಮಾಣ ಪತ್ರ ಅಂತ ಕೊಡುವಂಥದ್ದು, ಸರ್ಟಿಫಿಕೇಟ್ ಅನ್ನು ಕೊಡುವಂಥದ್ದು, ಅದ್ರ ಜೊತೆಗೆ ಒಂದು ಐಡಿಯನ್ನು ಕೊಡುವಂಥದ್ದು, ಆ ಮೂಲಕ ಅವರನ್ನ ರೆಕಗ್ನಿಷನ್ ಅನ್ನ ಮಾಡುವಂತಹ ಅಂಡ್ ಹಣಕಾಸಿನ ನೆರವು ಅಂತ ಕರಿತೀವಿ. ಅಂದ್ರೆ ಯಾವುದೇ ರೀತಿಯಾದಂತಹ ಕೊಲ್ಯಾಟ್ರಲ್ ಇಲ್ದಲೇನೆ, ಅಂದ್ರೆ ಯಾವುದೇ ರೀತಿಯಾದಂತಹ ಸಾಕ್ಷಿಯನ್ನು ಒದಗಿಸ್ದಲೇನೆ ಮೇಲಾಧಾರ ಮುಕ್ತ ಅಂತ ಕರಿತೀವಿ. ಅಂದ್ರೆ ಕೊಲ್ಯಾಟ್ರಲ್ ಫ್ರೀ ಆದಂತಹ ಒಂದಷ್ಟು 5% ಅಲ್ಲಿ ಯೂಶಲಿ ಬಡ್ಡಿ ದರದಲ್ಲಿ ಏನು ಸಾಲವನ್ನು ಕೊಡುವಂಥದ್ದು. ಆ ಮೂಲಕ ಅವರು ಇನ್ನೂ ಹೆಚ್ಚಿನ ಒಂದು ಇದು ಮಾಡೋದಕ್ಕೆ, ಅಂದ್ರೆ 1 ಲಕ್ಷದಿಂದ 2 ಲಕ್ಷದವರೆಗೂ, ಅಂದ್ರೆ ಫಸ್ಟ್ನೇ ಕಂತಲ್ಲಿ 1 ಲಕ್ಷದವರೆಗೂ, ಎರಡನೇ ಲಕ್ಷದವರೆಗೂ ಕೂಡ ಏನು ಉದ್ಯಮ ಅಭಿವೃದ್ಧಿ ಸಾಲ ಅಂತ ಕರಿತೀವಿ. ಈ ರೀತಿಯಾದಂತಹ ಸಾಲಾಧಾರಗಳನ್ನ ಕೊಡುವಂಥದ್ದು, ಅದು ಕೂಡ ಕೊಲ್ಯಾಟ್ರಲ್ ಫ್ರೀ ಆಗಿರುತ್ತೆ ಅನ್ನುವಂಥದ್ದು. ಅಂಡ್ ವ್ಯಾಪ್ತಿ ಅಂತ ಬಂದಾಗ ಗ್ರಾಮೀಣ ಮತ್ತು ನಗರ ಎರಡೂ ಪ್ರದೇಶಗಳಲ್ಲಿ ಇದನ್ನ ಗ್ರಾಮೀಣ ಆಗಿರ್ಬೋದು, ಅಂದ್ರೆ ರೂರಲ್ ಆಗಿರ್ಬೋದು ಅಂಡ್ ಅರ್ಬನ್ ಆಗಿರ್ಬೋದು, ಎರಡೂ ಪ್ರದೇಶಗಳಲ್ಲಿ ಈ ಒಂದು ಸ್ಕೀಮ್ನ ಪಡ್ಕೋಬಹುದು. ಬರೋಬ್ಬರಿ 18 ಸ್ಕೀಮ್ಗಳಂತ ನಾವೇನು ಹೇಳಿದೆ, ಅಂದ್ರೆ 18 ಸಾಂಪ್ರದಾಯಿಕವಾದಂತಹ ಕುಶಲಕರ್ಮಿಗಳೇನಿದ್ದಾರೆ ಅವರನ್ನ ಒಳಗೊಂಡಿರ್ತಾರೆ. ಅದ್ರ ಜೊತೆಗೆ ಇವರಿಗೆ ತರಬೇತಿಯನ್ನು ಕೂಡ ಕೊಡಲಾಗತ್ತೆ. ಅಂದ್ರೆ 15 ದಿನಗಳ ಒಂದು ತರಬೇತಿಯನ್ನು ಕೊಡಲಾಗತ್ತೆ. ಅದ್ರ ಜೊತೆಗೆ ಸ್ಟೈಫೆಂಡ್ ಅನ್ನು ಕೂಡ ಕೊಡ್ತಾರೆ. ಅಂದ್ರೆ 5 ದಿನಕ್ಕೆ 500 ರೂಪಾಯಿ ನಂಗೆ ಸ್ಟೈಫೆಂಡ್ ಅನ್ನು ಕೂಡ ಕೊಡಲಾಗತ್ತೆ. ಕೌಶಲ್ಯ ಮುಗಿದ ಮೇಲೆ ಅಥವಾ ಏನು ಒಂದು ಟ್ರೈನಿಂಗ್ ಏನಾರ, ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಏನಾರ ಅದನ್ನು ಕೊಟ್ಟಾದ್ಮೇಲೆ 15,000 ಒಂದು ಈ ಔಚರ್ ಅನ್ನ ಕೊಡ್ತಾರೆ. ಈ ಔಚರ್ ಅನ್ನ ಬಳಸ್ಕೊಂಡು ಟೂಲ್ ಕಿಟ್ಗಳನ್ನ, ಮಾಡ್ರನ್ ಟೂಲ್ ಕಿಟ್ಗಳನ್ನ ಬೈ ಮಾಡಿಕೊಂಡು ತಮ್ಮ ಒಂದು ಏನು ಕೆಲಸ ಇರುತ್ತೆ, ಕುಶಲಕರ್ಮತೆ ಏನಿರುತ್ತೆ ಅದನ್ನು ಇನ್ನೂ ಹೆಚ್ಚು ಅಭಿವೃದ್ಧಿಯನ್ನು ಪಡಿಸುವಂಥದ್ದು. ಸೊ ಡಿಜಿಟಲ್ ವಹಿವಾಟಿಗೆ ಪ್ರೋತ್ಸಾಹ ಮಾಡುವಂಥದ್ದು, ಸೊ ಸ್ಮಾರ್ಟ್ ಕಾರ್ಡ್ಗಳನ್ನ ಕೊಡುವಂಥದ್ದು, ಆನ್ಲೈನ್ ಟ್ರಾನ್ಸಾಕ್ಷನ್ಗಳನ್ನ ಹೇಗೆ ಮಾಡಬೇಕು, UPI ಪೇಮೆಂಟನ್ನು ಹೇಗೆ ಬಳಸ್ಕೋಬೇಕು, ಇವೆಲ್ಲವನ್ನು ಕೂಡ ಅವರಿಗೆ ಟ್ರೈನಿಂಗನ್ನು ಕೊಡಲಾಗುತ್ತೆ. ಅಂಡ್ ಟೂಲ್ ಕಿಟ್ಗಳು ನಿಮ್ಗೆ ಹೇಳಿದಾಗಲೇ ಆವಾಗಲೇ 15,000 ಏನು ಒಂದು ಈ ಓಚರನ್ನು ಕೊಡ್ತಾರೆ. ಅದ್ರ ಜೊತೆಗೆ ಈ ಓಚರನ್ನು ಬಳಸ್ಕೊಂಡು 15,000 ಟೂಲ್ ಕಿಟ್ಟನ್ನು ಬೈ ಮಾಡೋದಕ್ಕೆ ಅವರಿಗೆ ಒಂದು ಪ್ರೋತ್ಸಾಹವನ್ನು. ಅಂಡ್ ಈ ಯೋಜನೆಯ ಉದ್ದೇಶ ಏನು ಅಂತ ಬಂದಾಗ ಮುಖ್ಯವಾಗಿ ಯೋಜನೆಯ ಉದ್ದೇಶ ಸಾಂಸ್ಕೃತಿಕವಾದಂತಹ ಒಂದು ಪರಂಪರೆಯನ್ನ ಬೆಳೆಸ್ಕೊಳ್ಳುವಂಥದ್ದು, ಔಪಚಾರಿಕತೆಯ ಒಂದು ಆರ್ಥಿಕತೆಯನ್ನು ಹೆಚ್ಚು ಒಂದು ಸೂಕ್ತವಾದಂತಹ ಸುಭದ್ರವಾದಂತಹ ಆರ್ಥಿಕತೆಯನ್ನು ಮಾಡುವಂಥದ್ದು, ಜಾಗತಿಕವಾಗಿ ಮೌಲ್ಯ ಸರಪಳಿಯನ್ನ ಅಥವಾ ವ್ಯಾಲ್ಯೂ ಅಡಿಷನ್ ಅನ್ನ ಹೆಚ್ಚು ಮಾಡುವಂಥದ್ದು, ಕೌಶಲ್ಯಗಳನ್ನ ಅಪ್ಗ್ರೇಡ್ ಮಾಡುವಂಥದ್ದು. ಅಂದ್ರೆ ಈಗ ಆಲ್ರೆಡಿ ಹಳೆಯ ಒಂದು ಪುರಾತನವಾದಂತಹ ಒಂದು ಕೌಶಲ್ಯವನ್ನೇ ಸ್ಕಿಲ್ ಅನ್ನ ಬೆಳೆಸ್ಕೊಂಡೆ ಇದು ಮಾಡೋದು ಬದಲು ಅದ್ರ ಬದಲಿಗೆ ಹೆಚ್ಚಿನ ಒಂದು ಕೌಶಲ್ಯವನ್ನ ಸ್ಕಿಲ್ಗಳನ್ನ ಕೊಡುವಂಥದ್ದು, ಅವ್ರಿಗೆ ಇನ್ನಷ್ಟು ಉನ್ನತಿಯನ್ನು ಮಾಡುವಂಥದ್ದು, ಸೂಕ್ತವಾದಂತಹ ತರಬೇತಿಗಳನ್ನು ಕೊಡುವಂಥದ್ದು, ಆ ಮೂಲಕ ಹೆಚ್ಚಿನ ಅವಕಾಶಗಳನ್ನು ಒದಗಿಸ್ಕೊಡುವಂಥದ್ದು ಅಂಡ್ ಉತ್ತಮ ಆದಂತಹ ಆಧುನಿಕವಾದಂತಹ ಸಾಧನಗಳನ್ನು ಅವ್ರಿಗೆ ಬಳಸೋದಕ್ಕೆ ಅವ್ರನ್ನ ಪ್ರಮೋಟ್ ಮಾಡುವಂಥದ್ದು, ಬ್ರ್ಯಾಂಡ್ ಪ್ರಚಾರವನ್ನು ಮಾಡುವಂಥದ್ದು, ಮಾರುಕಟ್ಟೆಯನ್ನು ಸಂಪರ್ಕಿಸುವಂಥದ್ದು. ಫಾರ್ ಎಕ್ಸಾಂಪಲ್ ಡಿಮ್ಯಾಂಡ್ ಎಲ್ಲೋ ಇರುತ್ತೆ, ಬಟ್ ಡಿಮ್ಯಾಂಡ್ ಎಲ್ಲಿದೆ ಅಂತ ಗೊತ್ತಾಗ್ದಲ್ಲೇ ಇದ್ದಾಗ ಸಪ್ಲೈ ಯೂಶಲಿ ಮಾಡೋಕ್ಕಾಗಲ್ಲ ಅಥವಾ ಡಿಮ್ಯಾಂಡ್ ಇರೋದಿಲ್ಲ. ಸೊ ಎಲ್ಲಿ ನೀಡ್ ಇದೆ, ಎಲ್ಲಿ ಡಿಮ್ಯಾಂಡ್ ಇದೆ, ಆ ಕಡೆ ಇವರ ಪ್ರಾಡಕ್ಟ್ ಅನ್ನು ಸೆಲ್ ಮಾಡೋದಕ್ಕೆ ಇವರಿಗೆ ಅವಕಾಶಗಳನ್ನ ಒದಗಿಸ್ಕೊಡುವಂಥದ್ದು. ಈ ರೀತಿಯಾದ ಕೆಲಸಗಳನ್ನ ಮಾಡೋದ್ರ ಮೂಲಕ ಅವರಿಗೆ ಹೆಚ್ಚಿನ ಒಂದು ಆದಾಯವನ್ನ, ಅಂದ್ರೆ ತಮ್ಮ ಪುರಾತನ ಒಂದು ಏನು ಕಲೆಗಳನ್ನೇ ನೆಚ್ಚಿಕೊಂಡು ಬಂದಿರುವಂತಹ ಕಂಬಾರರಿರ್ಬೋದು, ಚಮ್ಮಾರರಿರ್ಬೋದು, ಬಡಗಿಗಳಿರ್ಬೋದು ಅಥವಾ ಚಿನ್ನದ ಉದ್ಯೋಗಿಗಳಾಗಿರ್ಬೋದು, ಈ ರೀತಿಯಾದಂತಹ ಕೆಲಸಗಳು ತಲೆಮಾರಿನಿಂದ ಮಾಡ್ಕೊಂಡು ಬಂದಿರ್ತಾರೆ. ಬಟ್ ಯಾವುದೇ ರೀತಿಯಾದ ಹೆಚ್ಚಿನ ಆದಾಯವನ್ನೇ ಗಳಿಸಿರೋದಿಲ್ಲ. ಅಂತ ಸಮಯದಲ್ಲಿ ಈ ರೀತಿಯಾದಂತಹ ಒಂದು ಅವರಿಗೆ ಒಂದು ಸ್ಕಿಲ್ ಅಪ್ಗ್ರೇಡೇಷನ್ ಟ್ರೈನಿಂಗ್ ಅನ್ನು ಕೊಡೋದ್ರ ಮೂಲಕ ಆಧುನಿಕ ಒಂದು ಏನು ಉಪಕರಣಗಳನ್ನ ಬೈ ಮಾಡೋದಕ್ಕೆ ಅವರಿಗೆ ಒಂದು ಪ್ರೋತ್ಸಾಹವನ್ನು ಮಾಡೋದ್ರ ಮೂಲಕ ಒಂದು ಬ್ರ್ಯಾಂಡ್ ಪ್ರಚಾರವನ್ನ ಅಥವಾ ಅವ್ರಿಗೆ ಬೇಕಾದಂತಹ ಒಂದು ಮಾರುಕಟ್ಟೆ ಸಂಪರ್ಕವನ್ನು ಕಲ್ಪಿಸಿಕೊಡೋದ್ರ ಮೂಲಕ ಹೆಚ್ಚು ಅವರನ್ನ ಸಶಕ್ತರನ್ನಾಗಿದ್ದು ಅನ್ನುವಂಥದ್ದು. ಅಂಡ್ ಯೋಜನೆಯ ಒಂದು ಪರಿಣಾಮಗಳು ಏನೇನು ಅಂತ ಬಂದಾಗ ಆರ್ಥಿಕ ಸಬಲೀಕರಣ, ಸಾಂಸ್ಕೃತಿಕ ಒಂದು ಸಂಸ್ಕರಣೆಯನ್ನು ಮಾಡುವಂಥದ್ದು, ಸಂರಕ್ಷಣೆಯನ್ನು ಮಾಡುವಂಥದ್ದು, ಸಾಮಾಜಿಕ ಸೇರ್ಪಡೆ ಅಥವಾ ಲಿಂಗ ಸಮಾನತೆ ಅಂತ ಕರಿತೀವಿ. ಇವೆಲ್ಲವನ್ನು ಕೂಡ ನಮ್ಮಲ್ಲಿ ಈ ಒಂದು ನೋಡ್ತಾ ಬರ್ಬೋದು. ಅಂದ್ರೆ ಆರ್ಥಿಕವಾಗಿ ಹೆಚ್ಚು ಅವರಿಗೆ ನಿಮಗೆ ರೆಕಗ್ನಿಷನ್ ಮಾಡಿ ಒಂದು ಸರ್ಟಿಫಿಕೇಟ್ ಕೊಟ್ಟು ಐಡಿಯನ್ನು ಕೊಟ್ಟು ಅವರಿಗೆ ಟ್ರೈನಿಂಗ್ ಅನ್ನು ಮಾಡಿ ಒಂದಷ್ಟು ಫಿನಾನ್ಷಿಯಲ್ ಅಸಿಸ್ಟೆಂಟ್ ಅನ್ನು ಕೊಟ್ಟಾಗ ಆಟೋಮೆಟಿಕಲಿ ಅವರು ಎಕನಾಮಿಕಲಿ ಎಂಪವರ್ಮೆಂಟ್ ಅನ್ನ ಕಾಣ್ತಾ ಬರ್ತಾರೆ. ಅಂಡ್ ಈ ಒಂದು ನಾನು ಅವಾಗಲೇ ಹೇಳಿದಾಗೆ 18 ಸಾಂಸ್ಕೃತಿಕವಾದಂತಹ ಅಂದ್ರೆ ಅವರ ಓನ್ ಕಲ್ಚರಲ್ ಇರುವಂತಹ 18 ಏನು ಈ ಕಲೆಗಳೇನಿದಾವೆ ಅವನ್ನ ಉಳಿಸ್ಕೊಳ್ಳುವಂತಹ, ಮುಂದಿನ ತಲೆಮಾರಿಗೆ ಅವನ್ನ ಪಸರಿಸುವಂತಹ ಕೆಲಸಗಳು ಕೂಡ ಆಗ್ತಾ ಬರ್ತವೆ. ಈ ರೀತಿ ಮಾಡೋದ್ರಿಂದಾಗಿ, ಈ ರೀತಿಯಾಗಿ ಅವ್ರನ್ನ ಸ್ಕಿಲ್ ಅನ್ನು ಅಪ್ಗ್ರೇಡ್ ಮಾಡಿ ಅವ್ರಿಗೆ ಫಿನಾನ್ಷಿಯಲ್ ಅಸಿಸ್ಟೆಂಟ್ ಅನ್ನು ಕೊಡೋದ್ರದಾಗಿ ಅವರು ಕೂಡ ಎಕನಾಮಿಕಲಿ ಇಂಟಿಗ್ರೇಟ್ ಅನ್ನ ಮಾಡ್ಕೊಂಥದ್ದು, ಅದು ಸಾಮಾಜಿಕವಾಗಿ ಇಂಟಿಗ್ರೇಟ್ ಆಗುವಂತಹ ಇನ್ಕ್ಲೂಷನ್ ಅನ್ನ, ಆರ್ಥಿಕವಾಗಿ ಇನ್ಕ್ಲೂಷನ್ ಅನ್ನ ಮಾಡುವಂಥದ್ದು ಅಂಡ್ ಲಿಂಗ ಸಮಾನತೆ ಅನ್ನೋ ಲೈಕ್ ಜೆಂಡರ್ ಈಕ್ವಾಲಿಟಿಯನ್ನು ಕೂಡ ನೋಡ್ತೀವಿ. ಸೊ ಹೈಯೆಸ್ಟ್ ರಿಜಿಸ್ಟರ್ ಕಂಪ್ನಿಗಳು ಏನೇನು ಅಂತ ಈ PM ವಿಶ್ವಕರ್ಮ
ಯೋಜನೆ ಅಡಿಯಲ್ಲಿ ಟಾಪ್ 5 ರಿಜಿಸ್ಟರ್ ಆಗಿರುವಂಥ ರಾಜ್ಯಗಳು ಯಾವ್ಯಾವು ಅಂತ ಬಂದಾಗ ಮೊದಲಿಗೆ ಕರ್ನಾಟಕ ಮೊದಲ ಸ್ಥಾನದಲ್ಲಿರುವಂಥದ್ದು, ಮಹಾರಾಷ್ಟ್ರ 2ನೇ ಸ್ಥಾನದಲ್ಲಿ, ಮಧ್ಯಪ್ರದೇಶ 3ನೇ ಸ್ಥಾನದಲ್ಲಿ, ರಾಜಸ್ಥಾನ 4ನೇ ಪ್ರದೇಶದಲ್ಲಿ ಮತ್ತು ಆಂಧ್ರ ಪ್ರದೇಶ 5ನೇ ಸ್ಥಾನದಲ್ಲಿ ಇರುವಂಥದ್ದು. ಅತಿ ಹೆಚ್ಚು ರಿಜಿಸ್ಟರ್ ಆಗಿರುವಂತಹ ಟ್ರೇಡ್ಗಳು ಯಾವ್ಯಾವು ಅಂತ ಬಂದಾಗ ರಾಜಮಿಸ್ತ್ರಿ ಅಥವಾ ಲೈಕ್ ಮೇಸನ್ ಅನ್ನುವಂತಹ ಯೂಶಲಿ ಅದು ಆಗಿರೋ ಆ ಒಂದು ಕುಶಲಕರ್ಮಿಗಳು ಹೆಚ್ಚು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅದರ ನಂತರದಲ್ಲಿ ಟೈಲರ್ಗಳು, ಸೊ ಏನು ಲೈಕ್ ಬಟ್ಟೆ ಹೊಲಿಯುವ ಬಟ್ಟೆಗಾರರು, ಅದ್ರ ಜೊತೆಗೆ ಗಾರ್ಲ್ಯಾಂಡ್ ಮೇಕರ್ಸು ಅಂದರೆ ಹೂ ಮಾರಾಟಗಾರರು, ಕಾರ್ಪೆಂಟರ್ಸು, ಕಾಬ್ಲರ್ಸು, ಇವರೆಲ್ಲರೂ ಕೂಡ ಟಾಪ್ ರಿಜಿಸ್ಟರ್ ಆಗಿರುವಂತಹ ಒಂದು ಕರಕುಶಲ ಕರ್ಮಿಗಳದ್ದು. ಸೊ ಈ ಒಂದು ಕುಶಲಕರ್ಮಿಗಳ ಉನ್ನತಿಗಾಗಿ ಸರ್ಕಾರ ಕೇವಲ ಈ ಒಂದು ಏನು ವಿಶ್ವಕರ್ಮ ಯೋಜನೆ ಇದೊಂದೇ ಅಲ್ಲ, ಅನೇಕ ಯೋಜನೆಗಳನ್ನು ಕೂಡ ತರಲಾಗಿದೆ. ಅದನ್ನ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದೆ. ಅವ್ಯಾವ್ಯಾವ ಅಂತ ನೋಡ್ತಾ ಬಂದಾಗ ಅಂಬೇಡ್ಕರ್ ಹಸ್ತಶಿಲ್ಪ ವಿಕಾಸ್ ಯೋಜನೆ ಆಗಿರ್ಬೋದು, ಮೆಗಾ ಕ್ಲಸ್ಟರ್ ಯೋಜನೆಗಳಾಗಿರ್ಬೋದು, ರಾಷ್ಟ್ರೀಯ ಕರಕುಶಲ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿರ್ಬೋದು, ಸಮಗ್ರ ಕರಕುಶಲ ಕ್ಲಸ್ಟರ್ ಅಭಿವೃದ್ಧಿ ಯೋಜನೆ ಆಗಿರ್ಬೋದು, ಕರಕುಶಲ ವಸ್ತುಗಳ ರಫ್ತು ಉತ್ತೇಜನ ಮಂಡಳಿ ಅಂಡ್ ಒಂದು ಜಿಲ್ಲೆ ಒಂದು ಉತ್ಪನ್ನ, ನಿಮಗೆಲ್ಲ ಗೊತ್ತಿರೋದು ರೀಸೆಂಟ್ ಇದೆ ಅಂದರೆ ಒಂದು ಡಿಸ್ಟಿಕ್ ಒಂದು ಪ್ರಾಡಕ್ಟ್ ಅನ್ನುವಂತಹ ಯೋಜನೆ ಆಗಿರ್ಬೋದು, ಆತ್ಮನಿರ್ಭರ ಹಸ್ತಶಿಲ್ಪಾಕರ್ ಯೋಜನೆ ಆಗಿರ್ಬೋದು. ಈ ಎಲ್ಲ ಯೋಜನೆಗಳು ಕೂಡ ಈ ಕರಕುಶಲ ಕರ್ಮಿಗಳನ್ನು ಆರ್ಥಿಕವಾಗಿ ಸದೃಢವನ್ನು ಮಾಡುವಂತಹ, ಆ ಮೂಲಕ ಆರ್ಥಿಕವಾಗಿ ಇಂಟಿಗ್ರೇಟನ್ನು ಅಥವಾ ಅವರನ್ನು ಸಮಾಜದ ಜೊತೆ ಎಲ್ಲ ಎಕನಾಮಿ ಜೊತೆ ಅವರನ್ನು ಲೈಕ್ ಇಂಟಿಗ್ರೇಟ್ ಮಾಡುವಂತಹ, ಇನ್ಕ್ಲೂಷನ್ ಅನ್ನು ತರುವಂತಹ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಇದಿಷ್ಟು ವಿಶ್ವಕರ್ಮ ಯೋಜನೆಗೆ ಸಂಬಂಧಪಟ್ಟಂತ ಮಾಹಿತಿ. ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.